ಕಾಂಗ್ರೆಸ್ ಸರ್ಕಾರ ಕರುನಾಡ ಆಮ್ಲಜನಕ ಟ್ಯಾಂಕ್ಗಳಿಗೆ ಕೈ ಹಾಕಿದೆ. ಪಾರ್ಕ್ಗಳ ಶೇಕಡ 5ರಷ್ಟು ಪ್ರದೇಶವನ್ನ ಅನ್ಯ ಬಳಕೆಗೆ ಮಸೂದೆ ತಂದಿದೆ. ಈ ಮೂಲಕ ಹಸಿರು ಹೊದಿಕೆಗಳಿಗೆ ಸರ್ಕಾರ ಕೊಳ್ಳಿ ಇಡೋಕೆ ಮುಂದಾಗಿದೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಕರುನಾಡ ಉದ್ಯಾನಗಳಿಗೆ ಎದುರಾಯಿತು ಕಂಟಕ. ಪಾರ್ಕ್ಗಳ ಜಾಗದ ಮೇಲೆ ಕಣ್ಣು ಹಾಕಿದ ಸರ್ಕಾರ. ಪಾರ್ಕ್ಗಳು ಗೋವಿಂದ, ಪಾರ್ಕ್ಗಳು ಗೋವಿಂದ. ಕರುನಾಡ ಉದ್ಯಾನಗಳಿಗೆ ಮಹಾಕಂಟಕ ಎದುರಾಗಿ ಬಿಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ರಾಜ್ಯದ ಪಾರ್ಕ್ಗಳ ಮೇಲೆ ಬಿದ್ದಿದೆ. ಪಾರ್ಕ್ಗಳ 5% ಜಾಗವನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವೂ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಬೆಂಗಳೂರಿನಲ್ಲಿ ಟನಲ್ ರೋಡ್ ಮಾಡೋಕೆ ಹೊರಟಿದೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಸುರಂಗ ಮಾರ್ಗ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಲಾಲ್ಬಾಗ್ ವಡಲಿಗೆ ಕೈ ಹಾಕೋಕೆ ಚಿಂತಿಸಿದ ಸರ್ಕಾರ ಇದೀಗ ಇಡೀ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣಾಕಿದೆ. ರಾಜ್ಯದ ಅಷ್ಟೂ ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕೆ ಹೊರಟಿದೆ. ಅಷ್ಟಕ್ಕೂ ಸರ್ಕಾರ ತಂದಿರೋ ಈ ಹೊಸ ಮಸೂದೆಯಲ್ಲಿ ಏನಿದೆ ಅಂತ ನೋಡೋಣ. ಹಸಿರು ಹೊದಿಕೆಗೆ ಕಂಟಕ. ಈ ಮಸೂದೆಯ ಪ್ರಕಾರ ಯಾವುದೇ ಉದ್ಯಾನ ಅಥವಾ ಪಾರ್ಕ್ನ ಒಟ್ಟು ವಿಸ್ತೀರ್ಣದ ಶೇಕಡ 5ರಷ್ಟು ಜಾಗವನ್ನ ಸರ್ಕಾರ ಬಳಸಿಕೊಳ್ಳಬಹುದು. ಮೂಲಸೌಕರ್ಯ ಅಥವಾ ಸಾರ್ವಜನಿಕ ಉಪಯೋಗಿ ಯೋಜನೆಗಳಿಗೆ ಬಳಸಬಹುದು. ಆಘಾತಕಾರಿ ವಿಷಯ ಅಂದ್ರೆ ಈ ಜಾಗವನ್ನ ಮಾರಾಟ, ಗುತ್ತಿಗೆ, ಉಡುಗೊರೆ, ವಿನಿಮಯ ಅಥವಾ ಅಡಮಾನದ ಮೂಲಕ ಹಸ್ತಾಂತರಿಸಬಹುದು. ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಈ ಜಾಗವನ್ನ ಬಳಸಬಹುದು. ಸರ್ಕಾರದ ಈ ಆಘಾತಕಾರಿ ನಡೆಗೆ ವಿಪಕ್ಷಗಳು ಕೆಂಡ ಕಾರಿವೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹುನ್ನಾರ ಇದೆ ಅಂತ ದೋಸ್ತಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. ರಾಜ್ಯ ಸರ್ಕಾರದ ನಡವಳಿಕೆಯಿಂದ ಪದೇ ಪದೇ ಗೊತ್ತಾಗ್ತಾ ಇದೆ, ಇದು ರಾಜ್ಯ ಸರ್ಕಾರ ಏನಿದೆ ರಿಯಲ್ ಎಸ್ಟೇಟ್ ಸರ್ಕಾರ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಎಸಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ, ಕರ್ನಾಟಕ ಅನ್ನೋದು ಎಟಿಎಂ ಆಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇವತ್ತು ಈ ರೀತಿ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂತವರಿಗೆ ಕೊಡ್ತಕ್ಕಂತ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರವಲ್ಲ, ಪರಿಸರವಾದಿಗಳು ಕೂಡ ಸರ್ಕಾರದ ನಡೆಗೆ ಕೆಂಡ ಕಾರಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ರಚಿಸುವಂತೆ ಪರಿಸರ ತಜ್ಞ ಜೋಸೆಫ್ ಹೂವರ್ ಆಗ್ರಹಿಸಿದ್ರೆ ಇದು ವಿನಾಶಕ್ಕೆ ದಾರಿ ಅಂತ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಇಲ್ಲ, ನಾವು ಸರ್ಕಾರ ಕೇಳೋದು ನೀವು ಮಾಡಿರೋದು ಒಳ್ಳೆಯದಲ್ಲ, ನೀವು ತೀರ್ಮಾನ ತಗೊಂಡಿದ್ದು ಸರಿದೇ ಇಲ್ಲ. ಇರದೇ ಅಭಿವೃದ್ಧಿಗೆ ಎಲ್ಲಾ ತರ ನೀವು ಜಾಗಗಳು ತಗೊಂಡ್ಬಿಟ್ರೆ, ಮುಂಚೆನೆ ಬ್ಯಾಂಗ್ಳೂರ್ ಉದುರ್ಕೊಂಡ್ಬಿಟ್ಟಿದೆ. ಎನ್ವೈರನ್ಮೆಂಟ್ಲಿ ಡೆಡ್ ಸಿಟಿ. ಕೆರೆಗಳಿದ್ದು ಹೋಯ್ತು. 93% ಮೇಲೆ ಮರಗಳು ಹೋಗಿದೆ, ಗ್ರೀನ್ ಕವರ್. ಪಾರ್ಕ್ ಇರೋದು ಒಂದು 2, 3, 4 ಕೈಯೊಳಗೆ ಎಣಿಸ್ಕೋಬಹುದು. ಆ ಪಾರ್ಕ್ಗಳನ್ನ ಹಾಳು ಮಾಡೋದು ಸರಿ ಇಲ್ಲ. ಆ ತರ ಡಿಸಿಷನ್ ತಗೊಂಡಿರೋದು ಯಾಕೋ ನಮಗೆ ಸರಿಗೆ ಹೋಗ್ತಿಲ್ಲ. ನಾವು ಸರ್ಕಾರಕ್ಕೆ ಕೇಳೋದು, ದಯವಿಟ್ಟು ಈ ತರ ಡಿಸಿಷನ್ಸ್ ದಯವಿಟ್ಟು ಎಕ್ಸ್ಪರ್ಟ್ ಕಮಿಟೀಸ್ ಕರೆಸಿ ಮಾತಾಡಿ. ಯಾಕಂದ್ರೆ ಕೆಲವರು IAS ಆಫೀಸರ್ಗಳು ಇದ್ದಾರೆ, ಅವ್ರುಗಳು ಸ್ವಲ್ಪ ಯೋಚಿಸ್ಕೊಂಡು ಮಾಡ್ಬೇಕಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಅವ್ರು ಹೇಳ್ಬೇಕಾಗಿದೆ. ಯಾಕಂದ್ರೆ ಇದು ದಿಢೀರನ್ ಮಾಡೋ ಪ್ರಶ್ನೆ ಇಲ್ಲ. ಸೊ ಈ ತೀರ್ಮಾನ ತಗೊಂಡಿರೋದು ಇದನ್ನ ನಾವು ಒಪ್ಕೊಳ್ಳಲ್ಲ. ಇದನ್ನ ನೀವು ತಿರ್ಗಾ ವಾಪಸ್ ತಗೊಳ್ಳೇಬೇಕು. ಅದೇ ನೀವು ನಿಜವಾಗೂ
ಒಳ್ಳೆ ಆಕ್ಸಿಜನ್ ಸಿಕ್ಕೋ ಜಾಗ ಅದು ಪಾರ್ಕ್ಗಳಲ್ಲಿ ಈ ಕಬ್ಬನ್ ಪಾರ್ಕು, ಲಾಲ್ಬಾಗು, ಅದು ಮತ್ತೆ ಸಣ್ಣ ಪುಟ್ಟ ಪಾರ್ಕ್ಗಳಿದೆ. ಆ ಪಾರ್ಕ್ಗಳಲ್ಲೆಲ್ಲ ವೃದ್ಧರು, ವಯಸ್ಸಾದವರು, ಮಕ್ಕಳು ಎಲ್ಲ ಇವರೆಲ್ಲ ಬಂದು ಅಲ್ಲಿ ಶ್ವಾಸಕೋಶ ತಗೊಳ್ತಾರ, ಗಾಳಿನ ತಗೊಂಡು ಸ್ವಲ್ಪ ಬದುಕಿದ್ದಾರೆ. ಆ ಗಾಳಿನೂ ಕೂಡ ಯಾಕೆ ನುಂಗಕ್ ಹೋಗ್ತೀವಿ? ಈಗಾಗಲೇ ಎಲ್ಲ ಸರ್ಕಾರ ಈಗ ಎಲ್ಲಾನು ನುಂಗಾಕ್ಬಿಟ್ಟಾರೆ. ಎಲ್ಲ ಕೆರೆ ನುಂಗಿದ್ರು, ಕುಂಟೆ ನುಂಗಿದ್ರು, ಬಾವಿ ನುಂಗಿದ್ರು, ಮತ್ತೆ ಮೋರಿಗಳು ನುಂಗಿದ್ರು. ಜೊತೆಗೆ ಈಗ ಪಾರ್ಕ್ಗಳನ್ನ ಯಾಕೆ ನುಂಗಕ್ ಹೋಗ್ತೀರಿ ಅಂತ ನಾನು ಈ ಸರ್ಕಾರಕ್ಕೆ ನನಗೆ ಕೇಳ್ಕೊಳ್ತೀನಿ. ಈಗ ಬೆಂಗಳೂರು ಜನಕ್ಕೆ ಇವಾಗ ನೋಡಿ, ಬೆಂಗಳೂರಲ್ಲಿ ಇರೋದು ಸ್ವಲ್ಪ ಪಾರ್ಕ್ ಇಂದ ನಾವು ಉಳ್ಕೊಂಡಿದೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಡ ಎಲ್ಲ ಕಾಂಕ್ರೀಟ್ ಸಿಟಿ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ. ಯಾವುದೇ ಒಂದು ಒಳ್ಳೆ ಗಾಳಿ ಸಿಕ್ಕಲ್ಲ. ಅವಾಗ ಏನಾಗುತ್ತೆ, ಪಾರ್ಕ್ ಇದ್ರೆ ಮರ ಗಿಡಗಳು ಇರ್ತವೆ, ಅದರಿಂದ ನಮಗೆ ಒಳ್ಳೆ ಶ್ವಾಸಕೋಶ ಸಿಕ್ಕುತ್ತೆ, ಅದು ಒಳ್ಳೆ ಗಾಳಿ ಸಿಕ್ಕುತ್ತೆ. ಇಷ್ಟೆಲ್ಲ ಆಕ್ರೋಶ, ವಿರೋಧ ವ್ಯಕ್ತವಾದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದಿನಂತೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗಕ್ಕಾಗುವ, ಈಗ ಫಾರ್ ಎಕ್ಸಾಂಪಲ್ ಯಾವುದು ಬಸ್ ಸ್ಟ್ಯಾಂಡ್, ರೋಡ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಮಾಡಕ್ಕೆ ಅವ್ರಿಗೆ ಇನ್ವರ್ಡ್ ಆಗಬೇಕು. ಔಟ್ ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದ್ರೆ ಇದ್ದಿದ್ದು ಯುಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾ ಇದೀವಿ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇನೇ ಇರಲಿ, ಸರ್ಕಾರದ ನಿರ್ಧಾರಗಳು ಜನರ ಬದುಕನ್ನ ಅರಳಿಸುವಂತಿರಬೇಕು. ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಜನರನ್ನ ಉಸಿರು ಕಟ್ಟಿಸುವಂತಿದೆ. ಕರುನಾಡಿನ ಹಸಿರು ಹೊದಿಕೆಗೆ ಕೊಳ್ಳಿ ಇಟ್ಟಂತಿದೆ.